ದಿನದಿಂದ ದಿನಕ್ಕೆ ಬೆಂಗಳೂರು ಬೆಳೀತಾ ಇದೆ. ಇಲ್ಲಿನ ವೇಗಕ್ಕೆ ತಕ್ಕಂತೆ ಮಾಡ್ತಿರೋ ಖರ್ಚು ಕೂಡ ಹೆಚ್ಚಾಗ್ತಾ ಇದೆ. ಈ ಮಹಾನಗರದ ಮೂಲಭೂತ ಸೌಕರ್ಯಕ್ಕಾಗಿ 100 ಕೋಟಿ ವ್ಯಯ ಮಾಡಲಾಗ್ತಾ ಇದೆಯಂತೆ. ಜನಾಗ್ರಹ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯಲ್ಲಿ ಈ ಅಂಶ ಉಲ್ಲೇಖ ಆಗಿದ್ದು, ಈ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿನೂ ಇಲ್ಲವಂತೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ನಿತ್ಯ 100 ಕೋಟಿ ರೂಪಾಯಿ ಖರ್ಚು. ದಾಖಲೆಗಳಿಲ್ಲದೆ ಖರ್ಚಾಗ್ತಿದೆ ಸಾರ್ವಜನಿಕರ ತೆರಿಗೆ ಹಣ. ಜನಾಗ್ರಹ ವರದಿಯಿಂದ ಬಯಲಾಯ್ತು ಸ್ಫೋಟಕ ಸತ್ಯ. ಬೆಂಗಳೂರು ಅಂದ್ರೆ ಬರೀ ಕಟ್ಟಡಗಳಲ್ಲ, ಅದೊಂದು ಸಾವಿರಾರು ಕೋಟಿ ವ್ಯವಹಾರ ನಡೆಯುವ ದೊಡ್ಡ ಸಮುದ್ರ ಇದ್ದಂತೆ. ಎಷ್ಟು ದೊಡ್ಡದಾಗಿರೋ ಮಹಾನಗರಕ್ಕೆ ಮೂಲಭೂತ ಸೌಕರ್ಯ ಒದಗಿಸೋದೇ ದೊಡ್ಡ ಸವಾಲು. ಜನಾಗ್ರಹ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಬೆಂಗಳೂರಿನ ಅಭಿವೃದ್ಧಿಗಾಗಿ ದಿನಕ್ಕೆ 100 ಕೋಟಿ ರೂಪಾಯಿ ವ್ಯಯಿಸಲಾಗ್ತಿದೆ. ಅಂದ್ರೆ ವಾರ್ಷಿಕವಾಗಿ ಸಾರ್ವಜನಿಕ ವೆಚ್ಚದ ರೂಪದಲ್ಲಿ ಬರೋಬ್ಬರಿ 38,455 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಇಷ್ಟು ಕೋಟಿ ಕೋಟಿ ಸಾರ್ವಜನಿಕರ ತೆರಿಗೆ ಹಣ ವೆಚ್ಚದ ಬಗ್ಗೆ ಲೆಕ್ಕ ಕೇಳುವವರೇ ಇಲ್ಲದಂತಾಗಿದೆ. ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಪಿ, ಬೆಸ್ಕಾಂ ಸೇರಿದಂತೆ ಒಟ್ಟು 13 ಸಂಸ್ಥೆಗಳ ಪೈಕಿ ಕೇವಲ ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಪಿ ಮತ್ತು ಬಿಎಂಆರ್ಡಿಎ ಸಂಸ್ಥೆಗಳು ಮಾತ್ರ ತಮ್ಮ ವೆಚ್ಚದ ಮಾಹಿತಿಯನ್ನ ಬಹಿರಂಗಪಡಿಸುತ್ತಿವೆ. ಉಳಿದ ಇಲಾಖೆಗಳಲ್ಲಿ ಈ ಬೃಹತ್ ವೆಚ್ಚದ ಮಾಹಿತಿಯೇ ಲಭ್ಯ ಇಲ್ಲ ಎನ್ನುವ ಕಹಿ ಸತ್ಯ ಈಗ ಬಯಲಾಗಿದೆ. ಯಾವ ಇಲಾಖೆ ಎಷ್ಟು ವೆಚ್ಚ ಮಾಡ್ತಿದೆ? ವಿದ್ಯುತ್ ಇಲಾಖೆ 47.3%, ನಗರ ಯೋಜನೆ ಜಿಬಿಎ 19.6%, ಸಾರಿಗೆ ಬಿಎಂಆರ್ಸಿಎಲ್ 13.4%, ಬೆಂಗಳೂರು ಜಲಮಂಡಳಿ 8.8%, ಸಾರಿಗೆ ಬಿಎಂಟಿಸಿ 6.3%, ಪೊಲೀಸ್ ಇಲಾಖೆ 2.4%, ಇತರ ಇಲಾಖೆ 2.2%. ಆತಂಕದ ವಿಚಾರ ಅಂದ್ರೆ ಪ್ರತಿದಿನ ಖರ್ಚಾಗುವ 100 ಕೋಟಿಯಲ್ಲಿ ಕೇವಲ 20% ವೆಚ್ಚದ ಲೆಕ್ಕ ಮಾತ್ರ ಸಿಗ್ತಿದ್ದು, ಉಳಿದ 80 ಕೋಟಿಯ ಅನುದಾನದ ಲೆಕ್ಕವೇ ಆಯಾ ಇಲಾಖೆಗಳ ಬಳಿ ಇಲ್ಲವಂತೆ. ಬೆಂಗಳೂರಿನಲ್ಲಿ ಚುನಾಯಿತ ಪುರಪಿತೃಗಳು ಅಂದ್ರೆ ಕಾರ್ಪೊರೇಟ್ಗಳು ಇಲ್ಲದಿರುವುದು ಕೂಡ ಈ ಲೆಕ್ಕವಿಲ್ಲದ ವೆಚ್ಚಕ್ಕೆ ಒಂದು ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಇಷ್ಟು ಕೋಟಿ ಸುರಿದ್ರೂ ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗಳು, ಟ್ರಾಫಿಕ್ ಸಮಸ್ಯೆ ಮತ್ತು ನೀರಿನ ಬವಣೆ ಮಾತ್ರ ನೀಗುತ್ತಿಲ್ಲ. ದಾಖಲೆಗಳಿಲ್ಲದೆ ಮಾಡ್ತಿರೋ ಈ ಖರ್ಚು ಯಾರ ಜೇಬು ಸೇರ್ತಿದೆ ಅನ್ನೋ ಪ್ರಶ್ನೆಗೆ ಈಗ ಅಧಿಕಾರಿಗಳೇ ಉತ್ತರ ಕೊಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.